Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 4.2ರಲ್ಲಿ 6ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ ನೋಡ್ರಿ ಪ್ರಶ್ನೆ. ಒಂದು ಗುಡಿ ಕೈಗಾರಿಕೆಯು ಒಂದು ದಿನ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು 90 ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಐತಿ. ಏನಂದರೆ ಒಂದು ಗುಡಿ ಕೈಗಾರಿಕೆ ಒಳಗೆ ಒಂದು ನಿರ್ದಿಷ್ಟ ದಿನದಲ್ಲಿ ಏನು ಮಾಡ್ತಾರಂತ ಮಡಿಕೆಗಳನ್ನು ತಯಾರಿಸ್ತಾರಂತ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಏನಾಗೈತಂತ ರೂಪಾಯಿ ಒಳಗೆ ಹೇಳತ್ತಾರಂತವ್ರು. ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಅಂದರೆ ಒಂದು ದಿನ ತಯಾರಿಸಿರ್ತಾರಲ್ಲ, ಆ ನಿರ್ದಿಷ್ಟ ದಿನದಲ್ಲಿ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಏನಾಗೈತಂದ್ರೆ 2ರಷ್ಟಕ್ಕಿಂತ 3 ಹೆಚ್ಚಾಗಿದ್ದನ್ನು ಗಮನಿಸ್ಯಾರಂತವ್ರು. ಅಂದರೆ ಡೈಲಿ ತಯಾರಿಸೋಕ್ಕಿಂತ ಒಂದು ದಿನದ್ದು ಏನಾಗೈತಂದ್ರೆ 2ರಷ್ಟಕ್ಕಿಂತ 3 ಹೆಚ್ಚಾಗೈತಂತ, ಅಂದರೆ ಜಾಸ್ತಿ ಆಗೈತಿ ಅಂತ ಹೇಳ್ತಾರೆ. ಹಾಗಂದ್ರೆ ಆ ದಿನ ಒಟ್ಟು ಉತ್ಪಾದನಾ ವೆಚ್ಚ 90 ರೂಪಾಯಿ ಆಗೈತೆ. ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಮತ್ತು ಪ್ರತಿ ಮಡಿಕೆಗೆ ಅಂದರೆ ಒಟ್ಟು ಉತ್ಪಾದನಾ ವೆಚ್ಚ 90 ರೂಪಾಯಿ ಆಗೈತೆ. ಎಷ್ಟು ಮಡಿಕೆಗಳನ್ನು ತಯಾರಿಸಿದ್ರು ಅನ್ನೋದು ಹೇಳಬೇಕು. ಆ ಎಷ್ಟು ಮಡಿಕೆಗಳನ್ನು ತಯಾರಿಸ್ತಾರಲ್ಲ ಅದರೊಳಗೆ ಒಂದು ಮಡಿಕೆಯ ಬೆಲೆ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಇವಾಗ ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದನ್ನು ಸಾಲ್ವ್ ಮಾಡೋಣ ಹೆಂಗಂದ್ರೆ, ಒಂದು ದಿನದಲ್ಲಿ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಒಂದು ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಅಂದರೆ ಎಷ್ಟು ಮಡಿಕೆಗಳನ್ನು ತಯಾರಿಸಿದ್ರು ಅನ್ನೋದು ಗೊತ್ತಿಲ್ಲ, ಹಾಗಾಗಿ ಅದನ್ನು ಏನಂತ ಅನ್ಕೋತೀವಿ ನಾವು, ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ಳೋಣ. ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಗಿದೆ ಅಂತ ಐತಿ. ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಏನಾಗೈತಂತ್ರಿ, ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿದೆ ಅಂತ. 2ರಷ್ಟಕ್ಕಿಂತ 3 ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಹೇಗೆ ಬರೀತೀರಾ ಇದನ್ನು? 3 ಹೆಚ್ಚಾಗಿದೆ ಅಂದರೆ ಇದನ್ನು ಹೆಂಗೆ ಬರೀತೀರಿ ಸಮೀಕರಣ ರೂಪದಲ್ಲಿ? ಆ ದಿನ ತಯಾರಿಸಿದ ಮಡಿಕೆಗಳ ಅಂದರೆ ಒಂದು ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತೇಳಿವಿ. ಆ ದಿನ ತಯಾರಿಸಿದ ಮಡಿಕೆಯ ಸಂಖ್ಯೆ ಏನಾಗೈತೆ ಅಂತ 2ರಷ್ಟಕ್ಕಿಂತ 3 ಹೆಚ್ಚಾಗಿದೆ. ಅಂದ್ರೆ ಮಡಿಕೆಯ ಸಂಖ್ಯೆಗೆ ಏನು ಮಾಡಬೇಕು, 2ನ್ನು ಗುಣಿಸ್ಬೇಕು. ಇದ್ರ ಮೀನಿಂಗ್ ಏನ್ರಿ, 2ನ್ನು ಗುಣಿಸ್ಬೇಕು. ಏನೋ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ ಅಂದ್ರೇನು ಗುಣಿಸ್ಬೇಕು, 3 ಹೆಚ್ಚಾಗಿದೆ ಅಂದರೆ ಕೂಡಿಸ್ಬೇಕು. 2x + 3 ಇದು ಅರ್ಥ ಆಯ್ತಲ್ರಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಆ ದಿನ ಒಟ್ಟು ಉತ್ಪಾದನಾ ವೆಚ್ಚವು 90 ರೂಪಾಯಿ ಆದರೆ ಅಂತ ಹೇಳಿದ್ದಾರೆ. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟಾಗೈತಂತ, 90 ರೂಪಾಯಿ ಆಗೈತಂತ. ವೆಚ್ಚ = 90 ರೂಪಾಯಿ. ಹಾಗಾದ್ರೆ ಇದು ಹೆಂಗೆ ಸಾಲ್ವ್ ಮಾಡ್ತೀರಾ? ಇವಾಗ ಏನು ಮಾಡಬೇಕು, ಇವು ಎರಡನ್ನೂ ಗುಣಾಕಾರ ಮಾಡಿದಾಗ ಇದ್ರ ಗುಣಲಬ್ಧ ಎಷ್ಟು ಬರ್ತಂತ, 90. ಹೌದಾ? ಹೆಂಗೆ ಸಾಲ್ವ್ ಮಾಡ್ತೀನಿ ನೋಡ್ರಿ. x × 2x + 3 ಅಂತ ಬರ್ಕೋಬೋದಾ? ಇವು ಎರಡರ ಗುಣಲಬ್ಧ ಎಷ್ಟಾಗತ್ತಂತ, 90 ರೂಪಾಯಿ ಆಗತ್ತ ಅಂತ ಹೇಳಿದಾರೆ. ಹೌದಾ? ಇನ್ನು ಹೆಂಗೆ ಸಾಲ್ವ್ ಮಾಡ್ತೀನಿ ನೋಡ್ರಿ. ನೆಕ್ಸ್ಟ್ x × 2x 2x² + 3 × x 3x. ಈ 90 ಏನಾಗೈತಿ, RHS ತೆಗೈತಿ. ಇದನ್ನು LHS ಕಡೆ ಒಯ್ದ್ರೆ ಏನಾಗುತ್ತೆ, -90 = 0. ಈ ಸ್ಟೆಪ್ ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಇದನ್ನೇನು ಮಾಡ್ತೀನಿ, ಅಪವರ್ತನ ವಿಧಾನದಿಂದ ಬಿಡಿಸೋಣ. ಮೊದಲೇ ಪದ ಮತ್ತು ಕೊನೆ ಪದವನ್ನು ಏನು ಮಾಡಬೇಕು, ಗುಣಿಸ್ಬೇಕು. 9 92 ಬರುತ್ತಾ? ನೀವು 90 ಮಗ್ಗಿ ಬರಲಿಲ್ಲ ಅಂದರೆ ಇಲ್ಲಿ ಏನು ಮಾಡ್ಬೇಕಂದ್ರೆ 9 18 ಅಂದರೆ 180 x² ಆಗುತ್ತೆ. ಇದನ್ನ ಹೆಂಗೆ ಹೊಡ್ಕೋಬೇಕು, ನಮಗೆ ಕೂಡಿಸಿದ್ರೆ ಅಥವಾ ಕಳೆದ್ರೆ 3 ಬರಬೇಕು. ಹಂಗಂದ್ರೆ 12 × 15 ಮಾಡಿದರೆ ಎಷ್ಟು, 180. x × x x². 12 15 ಕೂಡಿಸ್ತಿರೋ ಕಳಿತಿರೋ ನಮಗೇನು ಬರಬೇಕಿಲ್ಲ, +3 ಬರಬೇಕು. ಅಂದರೆ ಇದಕ್ಕೆ ಮೈನಸ್ ಅಪ್ಲೈ ಮಾಡ್ತೀನಿ, ಇದಕ್ಕೆ
ಪ್ಲಸ್ ಅಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತಾ 15ರೊಳಗೆ 12 ಕಳೆದ್ರೆ ಎಷ್ಟಾಗುತ್ತಾ 3x. ಇದನ್ನ ಹೆಂಗೆ ಬರ್ಕೋತೀರಿ ಇಲ್ಲೇ 2x² ಈ 3xನ -12x ಪ್ಲಸ್ 15x ಮೈನಸ್ 90 = 0. ಈ ಸ್ಟೆಪ್ ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯಿತು. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇವು ಎರಡರದ್ದು ಒಂದು ಗುಂಪು ಎರಡರದ್ದು ಒಂದು ಗುಂಪು ಮಾಡಿದೆ. ನೆಕ್ಸ್ಟ್ ಇಲ್ಲೇನು ಕಾಮನ್ ತೆಗಿತೀನಿ 2xನ ಕಾಮನ್ ತೆಗಿತೀನಿ. 2xನ ಕಾಮನ್ ತೆಗೆದ್ರೆ ಏನು ಉಳಿತೈತಿ 1x ಉಳಿತೈತಿ ಮೈನಸ್ ಇಲ್ಲೇ 1x ಆಲ್ರೆಡಿ ಹೊರಗೆ ಬಂದೈತಿ 2 ಹೊರಗೆ ಬಂದೈತಿ 2ನ್ನು ಹೊರಗೆ ಕಾಮನ್ ತೆಗೆದ್ರಂದ್ರೆ ಇನ್ನೂ ಎಷ್ಟು ಉಳಿತೈತಿ 6 ಉಳಿತೈತಿ. 6 2 12 ಪ್ಲಸ್ ಇಲ್ಲೇನು ಕಾಮನ್ ತೆಗಿತೀನಿ 15 ಕಾಮನ್ ತೆಗಿತೀನಿ. 15 ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತೈತಿ x - 6 = 0. ಇವು ಎರಡರೊಳಗೆ ಏನು ಕಾಮನ್ ತೆಗಿತೀನಿ ಈಗ x - 6 ಕಾಮನ್ ಐತಿ ಇದನ್ನು ಕಾಮನ್ ತೆಗಿತೀನಿ. ಉಳಿದಿರೋದು 2x + 15 = 0ನ x - 6 = 0. 2x + 15 = 0. x = 6. ಇನ್ನೊಂದು x ಬೆಲೆ ಏನಾಗುತ್ತಾ x = -15 / 2. 2x ಬೆಲೆಗಳು ಸಿಕ್ಕು. ನಮಗೇನು ಕೇಳಿದಾರೆ ಕ್ವಶನ್ದಾಗ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಹಾಗೂ ಪ್ರತಿ ಮಡಿಕೆಯ ವೆಚ್ಚ ಅಂತ ಕೇಳಿದ್ದಾರೆ. ನಾವು ಈಗ ಏನೋ ಒಂದು ವಸ್ತುವನ್ನು ಖರೀದಿ ಮಾಡೋಕೆ ಹೋಗ್ಬೇಕಾದ್ರೆ ಮೈನಸ್ ಒಳಗೆ ಏನಾದರೂ ಹೇಳ್ತೀವಿ ಇಲ್ಲ, ಯಾವಾಗಲೂ ಏನು ಮಾಡ್ತೀವಿ ಪಾಸಿಟಿವ್ದಾಗ ಅಂದರೆ ಧನಾತ್ಮಕ ಬೆಲೆಗಳನ್ನು ಹೇಳ್ತೀವಿ. ಹಾಗಾಗಿ ನಾವೇನು ಮಾಡ್ತೀವಿ x ಬೆಲೆಯನ್ನು 6 ಅಂತ ಕನ್ಸಿಡರ್ ಮಾಡೋಣ. 6 ಅನ್ನೋದು ಏನಿದು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ. ಆದ್ದರಿಂದ ಒಂದು ದಿನ ತಯಾರಿಸಿದ ಅಥವಾ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ನಾವೇನಂತ ಹೇಳಿದ್ವಿ x ಆಗಿರಲಿ ಅಂತ ಅಂದ್ಕೊಂಡಿದ್ವಿ. ಹೌದಾ? ಹಾಗಾದರೆ x ಬೆಲೆ ಸಿಕ್ಕೈತಿ 6. ಮಡಿಕೆಗಳ ಸಂಖ್ಯೆ x = 6. ಪ್ರತಿ ಮಡಿಕೆಯ ವೆಚ್ಚ ಪ್ರತಿ ಮಡಿಕೆಗಳ ವೆಚ್ಚ ಮಡಿಕೆಗಳ ಉತ್ಪಾದನಾ ವೆಚ್ಚ ಏನಂತ ಹೇಳಿವಿ ನಾವು 2x + 3ನ 2 × x ಅಂದರೆ ಎಷ್ಟು ಸಿಕ್ಕೈತಿ 6 ಪ್ಲಸ್ 3 6 2 12 ಪ್ಲಸ್ 3 12 + 3 15. ಹಾಗಂದರೆ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಎಷ್ಟಾಗೈತಿ 15 ರೂಪಾಯಿ. 15 ರೂಪಾಯಿಗೆ ಒಂದು ಮಡಿಕೆ 6 ಮಡಿಕೆಗಳು ಎಷ್ಟಾಯ್ತು 15 6 90. ಹಾಗಂದರೆ ಆ ದಿನ ಒಟ್ಟು ಉತ್ಪಾದನಾ ವೆಚ್ಚ 90 ರೂಪಾಯಿ ಅಂತೈತಿ. ಹಾಗಾದ್ರೆ ನಮಗೆ ಸಿಕ್ಕಿರೋ ಬೆಲೆಗಳು ಎರಡು ಸರಿಯಾಗಿವೆನಾ? ಇದನ್ನು ತಾಳೆ ನೋಡ್ಬೋದಾ ಈ ಥರ 15 6 90. ಹಾಗಾದ್ರೆ ನಾವು ಮಾಡಿದ್ದು ಏನೈತಿ ಕರೆಕ್ಟ್ ಐತಿ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದನ್ನು ಯಾವಾಗ ಹೇಳೀನಿ ಅನ್ನೋದು ಗೊತ್ತಾಯ್ತು, ನೆನಪು ಮಾಡ್ಕೋರಿ. ಈ ಚಾಪ್ಟರ್ ಫಸ್ಟ್ ವಿಡಿಯೋ ಇಂಟ್ರೊಡಕ್ಷನ್ ಐತಲ್ಲ ಅದರೊಳಗೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ. ಒಂದು ಸಾರಿ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ. ಒಂದು ಸಾರಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ರಿ. ಒಬ್ಬರು ಧರ್ಮದರ್ಶಿ ಏನು ಮಾಡ್ತಾರಂತ ಒಂದು ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸ್ಬೇಕು ಅಂತ ಅನ್ಕೋತಾರಂತ. ಆ ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅದರ ವಿಸ್ತೀರ್ಣ ಏನಾಗೈತೆ ಅಂತ 300 ಮೀಟರ್ ಸ್ಕ್ವೇರ್ ಆಗೈತಿ ಅಂತ ಹೇಳಿದ್ದಾರೆ. ಅಷ್ಟು ವಿಸ್ತೀರ್ಣದ ಒಂದು ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಒಂದು ಕಂಡೀಷನ್ ಏನಪ್ಪ ಅಂದ್ರೆ ಇದರ ಉದ್ದ ಏನಾಗೈತಂದ್ರೆ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿರಬೇಕು ಅಂತ ಹೇಳ್ತಾರಂತ. ಹಾಗಾದ್ರೆ ಆ ಮಂದಿರದ ಉದ್ದ ಮತ್ತು ಅಗಲಗಳೆಷ್ಟು ಅಂತ ಕ್ವಶನ್ ಕೇಳಿನಲ್ಲಿ. ಹೌದಾ? ಅವತ್ತು ನಾನು ಅದಕ್ಕೆ ಆನ್ಸರ್ ಉದ್ದ ಮತ್ತು ಅಗಲಗಳನ್ನು ಹೇಳಿರಲಿಲ್ಲ. ಯಾಕೆ ಹೇಳಿರಲಿಲ್ಲ? ನಮಗೇನು ಬೇಕಾಗಿತ್ತು ವರ್ಗ ಸಮೀಕರಣ ಅನ್ನೋದು ಏನು ಅನ್ನೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕಾಗಿತ್ತು. ಅದಕ್ಕಾಗಿ ನಾನು ಏನು ಮಾಡಿದೆ ವರ್ಗ ಸಮೀಕರಣವನ್ನು ಅಷ್ಟೇ ನಿಮಗೆ ಹೇಳಿ ವರ್ಗ ಸಮೀಕರಣದ ಮೀನಿಂಗ್ ಏನು ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸಿದೆ. ಯಾವ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸ್ತೀವಿ ಅನ್ನೋದನ್ನು ಹೇಳಿದೆ. ಹೌದಾ? ಇದನ್ನ ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ ಒಂದ್ಸಾರಿ ಹೋಗಿ ಆ ವಿಡಿಯೋನ ಚೆಕ್ ಮಾಡಿರಿ. ಫಸ್ಟ್ ವಿಡಿಯೋ ಇಂಟ್ರೊಡಕ್ಷನ್ ಅದೇ ಐತಿ, ಅದನ್ನ ಹೋಗಿ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸಾಲ್ವ್ ಮಾಡೀನಿ ಅನ್ನೋದು. ನೆಕ್ಸ್ಟ್ ಇದರದ್ದೇ ಮುಂದಿನ ಪಾಠ ಅಂದರೆ ನಾನು ಅವತ್ತೇನು ಹೇಳಿದ್ದೆ ಆ ಮಂದಿರದ ಉದ್ದ ಮತ್ತು ಅಗಲ ಎಷ್ಟಾಗೈತಿ ಅಂತ ಕಂಡುಹಿಡಿಯೋಣ ಅಂತ ಹೇಳಿದ್ದೆ. ಹೌದಾ? ಅವತ್ತು ಬರೀ ನಾ ವರ್ಗ ಸಮೀಕರಣವನ್ನು ಅಷ್ಟೇ ಹೇಳೀನಿ. ಇವತ್ತು ಅದರ ಮುಂದಿನ ಪಾಠನ ಇವತ್ತು ಹೇಳ್ತೀನಿ. ಆಯತದ ವಿಸ್ತೀರ್ಣದ ಫಾರ್ಮುಲಾ ಏನೈತಿ? ಆಯತದ ವಿಸ್ತೀರ್ಣ = ಉದ್ದ ಇಂಟು ಅಗಲನ. ಹಾಗಾದ್ರೆ ಒಟ್ಟು ಆಯತದ ವಿಸ್ತೀರ್ಣ ಎಷ್ಟು 300 ಮೀಟರ್ ಸ್ಕ್ವೇರ್. ಅದನ್ನು ಬರ್ಕೊಂಡಿನಿ. = ಉದ್ದ ಏನಾಗೈತಿ 2x + 1 ಮೀಟರ್ ಅದನ್ನು ಬರ್ಕೊಂಡಿನಿ. ನೆಕ್ಸ್ಟು ಅಗಲ
ಎಕ್ಸ್ 2x ಇಂಟು ಎಕ್ಸ್ 2x² ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ 2x² ಪ್ಲಸ್ 1 ಹಂಗೆ ಇಟ್ಕೊಂತೀನಿ. ಈ 300ನ ಏನು ಮಾಡ್ತೀನಿ RHS ಕಡೆ ಒಯ್ತೀನಿ. ಅವಾಗ ಏನಾಗುತ್ತೆ -300 ಆಗುತ್ತಾ. ಈ 2x² ಪ್ಲಸ್ ಎಕ್ಸ್ ಮೈನಸ್ 300 = 0. ಇದೊಂದು ವರ್ಗ ಸಮೀಕರಣ. 2x² ಪ್ಲಸ್ ಎಕ್ಸ್ ಮೈನಸ್ 300 = 0ನ ಇದನ್ನ ಹೆಂಗೆ ಮಾಡಬೇಕು, ಮೊದಲೇ ಪದ ಮತ್ತು ಕೊನೆ ಪದವನ್ನು ಗುಣಿಸಿದಾಗ ಏನಾಗುತ್ತಾ 300 ಇಂಟು 2 600 x². ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೆ ಇದನ್ನ ಹೆಂಗೆ ಹೊಡ್ಕೋಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೆ 1 ಬರಬೇಕು. ಹೇಗೆ ಹೊಡ್ಕೋತೀರಾ ಅದನ್ನು, 24 25ಲೇನಾ ಇದನ್ನು ಮಾಡಿ ನೋಡಿರಿ. 24 ಇಂಟು 25 ಮಾಡಿದರೆ ನಿಮಗೆ 600 ಬರ್ತೈತಿ. ಎಕ್ಸ್ ಇಂಟು ಎಕ್ಸ್ x². 24ರೊಳಗೆ 25 ಕಳೆದ್ರೆ ನಿಮಗೇನು ಸಿಗುತ್ತಾ 1 ಎಕ್ಸ್ ಸಿಗುತ್ತಾ. ಇದನ್ನು ಮೈನಸ್, ಇದು ಪ್ಲಸ್. ಇವಾಗ ಏನಾಗುತ್ತಾ ನೋಡಿರಿ ಹೆಂಗೆ ಬರ್ಕೋತೀನಿ ಅನ್ನೋದು. 2x² ಪ್ಲಸ್ ಇದನ್ನು ಮೈನಸ್ 24x ಪ್ಲಸ್ 25x ಮೈನಸ್ 300 = 0 ಅಂತ ಐತೆ. ಇವು ಎರಡರದ್ದು ಒಂದು ಗುಂಪು, ಇವು ಎರಡರದ್ದು ಒಂದು ಗುಂಪು. ಇದ್ರೊಳಗೆ ಏನು ಕಾಮನ್ ತೆಗಿತೀನಿ, 2x ಕಾಮನ್ ತೆಗಿತೀನಿ. 2x ಕಾಮನ್ ತೆಗೆದ್ರೆ ಏನು ಉಳಿತೈತಿ 1x ಮೈನಸ್ ಇಲ್ಲಿ ಆಲ್ರೆಡಿ ಏನು ಮಾಡೀನಿ 2ನ್ನ ಹೊರಗೆ ತೆಗೆದೀನಿ. ಹಾಗಂದ್ರೆ ಇಲ್ಲಿ ಎಷ್ಟು ಉಳಿತೈತಿ 12 2 24 ಅಂದರೆ 12 ಉಳಿತ. 12 ಎಕ್ಸ್ ಅಂತರೂ ಕಾಮನ್ ತೆಗೆದೀನಿ ಪ್ಲಸ್ ಇದರೊಳಗೆ ಏನು ಕಾಮನ್ ತೆಗಿತೀನಿ 25 ಕಾಮನ್ ತೆಗಿತೀನಿ. ಉಳಿದಿರೋದು ಎಕ್ಸ್ ಮೈನಸ್ 12 = 0. ಎಕ್ಸ್ ಇವು ಎರಡರೊಳಗೆ ಈಗ ಏನು ಕಾಮನ್ ತೆಗಿತೀರಿ ಎಕ್ಸ್ ಮೈನಸ್ 12 ಕಾಮನ್ ತೆಗಿತೀರಾ. ಎಕ್ಸ್ ಮೈನಸ್ 12 ಇಂಟು 2x ಉಳಿದಿರೋದು 2x ಪ್ಲಸ್ 25 = 0. ಎಕ್ಸ್ ಮೈನಸ್ 12 = 0. 2x ಪ್ಲಸ್ 25 = 0ನ. ಎಕ್ಸ್ = 12 2x ಪ್ಲಸ್ 25 = 0 ಅಂತೈತಲ್ಲ. ಎಕ್ಸ್ ಮೈನಸ್ 25 ಡಿವೈಡೆಡ್ ಬೈ 2. ಹಾಗಾದರೆ ಎಕ್ಸ್ ಬೆಲೆಗಳು ಎಷ್ಟು ಸಿಕ್ಕು 12 ಮತ್ತು ಎಕ್ಸ್ ಮೈನಸ್ 25 ಡಿವೈಡೆಡ್ ಬೈ 2. ಆದ್ದರಿಂದ ಎಕ್ಸ್ 12 ಮತ್ತು ಎಕ್ಸ್ ಮೈನಸ್ 25 ಡಿವೈಡೆಡ್ ಬೈ 2. ಆ ಮಂದಿರದ ಅಗಲ ಏನಂತ ಅಂದ್ಕೊಂಡಿದ್ವಿ ನಾವು ಎಕ್ಸ್ ಆಗಿರಲಿ ಅಂತ ಅಂದ್ಕೊಂಡಿದ್ವಿ. ಅಗಲ ಎಷ್ಟು ನಾವೇನು ಯಾವುದೇ ಬೆಲೆಗಳನ್ನು ಅಳಿಬೇಕಾದ್ರೆ ಅಥವಾ ಕೊಡಬೇಕಾದ್ರೆ ಪೂರ್ಣಾಂಕಗಳನ್ನ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಇಲ್ಲಿ 12 ಅನ್ನೋದೇನೈತೆ ಧನಾತ್ಮಕ ಬೆಲೆ ಐತೆ, ಇದು ಋಣಾತ್ಮಕ ಐತೆ. ಹಾಗಾಗಿ ಇದನ್ನೇನು ಮಾಡಲ್ಲ ಕನ್ಸಿಡರ್ ಮಾಡಲ್ಲ. ಹಾಗಾದರೆ ಈ ಮಂದಿರದ ಅಗಲ ಎಷ್ಟಾಗೈತಿ ಆದ್ದರಿಂದ ಮಂದಿರದ ಅಗಲ ಎಕ್ಸ್ ಆಗಿರಲಿ ಅಂತ ಹೇಳಿದ್ವಿ. ಹಾಗಂದ್ರೆ ಮಂದಿರದ ಅಗಲ ಎಕ್ಸ್ ಬೆಲೆ ಎಷ್ಟು 12 ಮೀಟರ್. ಮಂದಿರದ ಅಗಲ 12 ಮೀಟರ್ ಆದ್ರೆ ಅದ್ರ ಉದ್ದ ಎಷ್ಟೈತಿ, ಉದ್ದ ಏನಾಗಿರಲಿ ಅಂತ ಹೇಳಿವಿ ನಾವು 2x ಪ್ಲಸ್ 1 ಮೀಟರ್ ಅಂತ ಹೇಳಿವ. 1 ಮೀಟರ್ ಅಂದರೆ 2 ಇಂಟು ಎಕ್ಸ್ ಬೆಲೆ ಸಿಕ್ಕೈತಿ 12 ಪ್ಲಸ್ 1 2x ಪ್ಲಸ್ 1 ಅಂತೈತಿ. ಇದಕ್ಕೆ ಇಂಟು ಐತಿ ಹೌದಾ, ಇದು ಹಿಂಗಲ್ಲ ಹಿಂಗೆ ಓಕೆ. ಬಟ್ ಇಲ್ಲೇನೆ 2x ಅಂತ ಐತಿ ಹೌದಾ. 2x ಅಂದರೆ ಇದಕ್ಕಷ್ಟೇ ಅಪ್ಲೈ ಆಗುತ್ತಾ. 12 24 ಪ್ಲಸ್ 1 25 ಮೀಟರ್. 25 ಮೀಟರ್ ಆಗಿದೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕಗಳಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.